ಹನ್ನೊಂದನೇ ಅಧ್ಯಾಯದ 33ನೇ ಶ್ಲೋಕ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯೈವೇತೆ ನಿಹತಾ ಪೂರ್ವಮೇವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ನ. ತಸ್ಮಾತ್ ತ್ವಂ ಉತ್ತಿಷ್ಠ ಯಶಃ ಲಭಸ್ವ ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ ಮಯಾ ಏವ ಏತೆ ನಿಹತಾಃ ಪೂರ್ವಂ ಏವ ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ನ. ಹಿಂದಿನ ಶ್ಲೋಕ ನೆನಪು ಮಾಡ್ಕೊಳ್ಳಿ. ಅಲ್ಲಿ ಕೃಷ್ಣ ಹೇಳಿದ್ದು ತ್ವಾಂ ಮೃತೇಪಿ ನ ಭವಿಷ್ಯಂತಿ ಸರ್ವೇ. ನೀನು ಯುದ್ಧ ಮಾಡದೆ ಹೋದರೂ ಕೂಡ ಇವರು ಯಾರು ಇರೋದಿಲ್ಲ, ಇವರೆಲ್ಲರೂ ಕೂಡ ಸಾಯ್ತಾರೆ ಎಂಬತಕ್ಕಂಥ ಮಾತನ್ನ ಅರ್ಜುನ ಈಗಾಗಲೇ ಹೇಳಿದ್ದ. ಅಲ್ಲ, ಅರ್ಜುನನಿಗೆ ಕೃಷ್ಣ ಹೇಳಿದ್ದು ಅದನ್ನೇ ಉಪಸಂಹಾರ ಮಾಡ್ತಾ ಇದ್ದಾನೆ. ತಸ್ಮಾತ್ ತ್ವಂ ಉತ್ತಿಷ್ಠ, ನೀನು ಯುದ್ಧದಲ್ಲಿ ಭಾಗವಹಿಸದೆ ಇರು. ಇವರು ಸಾಯೋದಂತೂ ಗ್ಯಾರಂಟಿ, ಅದು ನಿಶ್ಚಯ. ಹಾಗಾಗಿ ಮೊದಲು ಹೇಳಿ ನೀನು ಯಶಃ ಲಭಸ್ವ, ಕೀರ್ತಿಯನ್ನ. ಯಾಕಂದ್ರೆ ಕ್ಷತ್ರಿಯನಿಗೆ ಕೀರ್ತಿ ಎಂಬುವಂಥದ್ದು ಬಹಳ ಮುಖ್ಯ. ಇಷ್ಟು ದಿವಸ ಅಂತ ಒಂದು ಪರಿಶುದ್ಧವಾದ ಕೀರ್ತಿಯನ್ನು ಅರ್ಜುನ ಸಂಪಾದನೆ ಮಾಡಿದ್ದ. ಹಿಂದೆ 2ನೇ ಅಧ್ಯಾಯದಲ್ಲೇ ಕೃಷ್ಣ ಹೇಳಿದ್ದ, ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ತವಾಹಿತಾಹ. ನಿನ್ನ ಬಗ್ಗೆ ನೀನು ಈ ಯುದ್ಧದಲ್ಲಿ ಹಿಂದೆ ಸರಿದು ಕೈ ಕೊಟ್ಟಿ ಕೂತು ಬಿಟ್ಟೆ ಅಂತ ಆದ್ರೆ ಆಡಬಾರದ ಮಾತುಗಳನ್ನೆಲ್ಲ ಆಡ್ತಾರೆ ನಿನ್ನ ಬಗ್ಗೆ. ಸಂಭಾವಿತಸ್ಯ ಚಾಕೀರ್ತಿ ಮರಣಾತ್ ಅತಿರಿಚ್ಯತೆ. ಒಬ್ಬ ಸಂಭಾವಿತನಿಗೆ ಅಪಪ್ರಚಾರ ಅವಮಾನಗಳು ಸಾವಿಗಿಂತ ದೊಡ್ಡದು. ಸಾವೇ ಅದಕ್ಕಂತೂ ಆಗ್ಬೋದು. ಯಾಕೆ ಕ್ಷತ್ರಿಯರು ಯಾವತ್ತೂ ಕೂಡ ಕೀರ್ತಿಯನ್ನು ಬಯಸ್ತಕ್ಕಂಥವ್ರು. ಹಾಗಾಗಿ ನೀನು ಯುದ್ಧ ಮಾಡಿ ಅವರನ್ನೆಲ್ಲ ಕೊಂದು ಆ ಕೀರ್ತಿಯನ್ನ ಗಳಿಸು. ಯಾಕಂದ್ರೆ ಜೀವನದಲ್ಲಿ ಸುಮ್ಮನೆ ಯಾರು ಬೇಕಾದ್ರೂ ಬದುಕ್ತಾರೆ, ಪ್ರಾಣಿಗಳಂತೆ ಪಕ್ಷಿಗಳಂತೆ. ಅಷ್ಟೇ ಬದುಕಲ್ಲ, ನಮಗೊಂದು ನಮ್ಮದೇ ಆಗಿರ್ತಕ್ಕಂಥ ಆತ್ಮಾಭಿಮಾನದಿಂದಾಗಿ ಆತ್ಮಗೌರವದಿಂದಾಗಿ ಸಾಮಾಜಿಕವಾದ ಸ್ಥಾನಮಾನಗಳು ನಮಗೆ ಲಭಿಸುವಂತೆ ನಮ್ಮ ಬದುಕಿರ್ಬೇಕಲ್ವಾ. ಅದಕ್ಕೆ ಕೃಷ್ಣ ಹೇಳುವಂಥದ್ದು ಯಶೋ ಲಭಸ್ವ. ನಮ್ಮ ಕ್ಷೇತ್ರದಲ್ಲಿ ನಮಗೆ ಒಂದು ಸ್ಥಾನಮಾನ ಗೌರವ ಅನ್ನೋದು ಬೇಕಲ್ವಾ. ಆ ರೀತಿ ನಮ್ಮ ಬದುಕಿರಬೇಕು. ಈಗ ಮಾಡಬೇಕಾದ ಕೆಲಸವನ್ನ ಮಾಡದೆ ಕೈ ಚೆಲ್ಲಿ ಕೂತ್ರೆ ಆ ಹೆಸರು, ಆ ಗೌರವ, ಸ್ಥಾನಮಾನ ನಮಗೆ ಸಿಗತ್ತಾ? ಖಂಡಿತವಾಗಿ ಸಿಗೋದಿಲ್ಲ. ಹಾಗಾಗಿ ಮೊದಲು ಏಳು, ನಿನ್ನ ಕರ್ತವ್ಯವನ್ನ ಮಾಡು. ಯಶಃ ಲಭಸ್ವ, ಕೀರ್ತಿವಂತನಾಗು. ಜಿತ್ವಾ, ಅಲ್ಲಿ ಕೀರ್ತಿವಂತನಾಗು. ಶತ್ರುಗಳನ್ನ ಗೆಲ್ಲೋದ್ರಿಂದ ಏನು? ಸಮೃದ್ಧಂ ರಾಜ್ಯಂ ಭುಂಕ್ಷ್ವ ಶತ್ರುನ್ ಜಿತ್ವ. ಎಲ್ಲ ಶತ್ರುಗಳನ್ನ, ಯಾರು ಧರ್ಮದ ಶತ್ರುಗಳು ಅಂತಿದ್ದಾರೋ, ಧರ್ಮಕ್ಕೆ ವಿರುದ್ಧವಾಗಿ ನಡೆದುಕೊಳ್ಳುವಂತಹ ಅಧಾರ್ಮಿಕರು ಅಂತಿದ್ದಾರೋ ಅಂತಹ ಎಲ್ಲ ಅಧಾರ್ಮಿಕರನ್ನು ಕೂಡ ಕೊಂದು ನೀನು ಸಮೃದ್ಧವಾದ ರಾಜ್ಯ. ಯಾಕಂದ್ರೆ ನಿಜವಾಗಿ ರಾಜ್ಯ ಸಮೃದ್ಧ. ಯಾವತ್ತೂ ನಮ್ಮ ಈ ಪ್ರಕೃತಿ ಸಮೃದ್ಧನೆ. ಯಾವಾಗದು ಅಸಮೃದ್ಧವಾಗತ್ತೆ ಅಂದ್ರೆ ದುಷ್ಟ ವ್ಯಕ್ತಿಗಳು ಜಾಸ್ತಿ ಆದಷ್ಟು ಶತ್ರುಗಳು, ನಮಗೆ ತೊಂದರೆ ಕೊಡೋರಿದ್ದಾಗ. ಈಗ ನಮ್ಮಲ್ಲಿ ಎಲ್ಲ ಇದೆ, ಆದ್ರೆ ಯಾವುದನ್ನು ಅನುಭವಿಸ್ಲಿಕ್ಕೆ ಶತ್ರುಗಳು ಬಿಡ್ತಾ ಇಲ್ಲ ಅಂತಾದಾಗ ನಾವು ನೆಮ್ಮದಿಯಿಂದ ಇರ್ಲಿಕ್ಕಾಗತ್ತಾ? ಇಲ್ಲ. ಹಾಗಾಗಿ ನಮ್ಮ ನಿಜವಾದ ಸುಖವನ್ನ ನಾವು ಅನುಭವಿಸ್ಬೇಕು ಅಂತಾದ್ರೆ ಆ ಎಲ್ಲಾ ರೀತಿಯಾಗಿರ್ತಕ್ಕಂಥ ಶತ್ರುಗಳಿದ್ದಾರಲ್ಲ, ಅದು ಬಾಹ್ಯ ಮತ್ತು ಆಂತರಿಕ. ಒಳಗಿನ ಶತ್ರುಗಳಿರಬಹುದು, ಹೊರಗಿನ ಶತ್ರುಗಳಿರಬಹುದು. ಅವರೆಲ್ಲರೂ ಕೂಡ ದೂರವಾಗಬೇಕು. ಅವರೆಲ್ಲರನ್ನೂ ಕೂಡ ನಾವು ಗೆಲ್ಲಬೇಕು. ಹಾಗಾಗಿ ಆ ಶತ್ರುಗಳನ್ನ ಗೆದ್ರೆ ಮಾತ್ರ ನಿಜವಾದ ಸಂಪತ್ತನ್ನು ನಾವು ಸುಖದಿಂದ ಅನುಭವಿಸ್ಲಿಕ್ಕೆ ಆಗತ್ತೆ. ಹಾಗಾಗಿ ಸಮೃದ್ಧಂ ರಾಜ್ಯಂ ಭುಂಕ್ಷ್ವ. ನೀನ್ ಹಿಂದೆ ಒಂದು ಮಾತು ಹೇಳಿದ್ದೆ ಅರ್ಜುನ. ಏನ್ ಹೇಳಿದ್ದೆ? ಪಾಪಮೇವ ಆಶ್ರಯದಸ್ಮಾನ್, ನಮಗೇ ಪಾಪ ಬರುತ್ತೆ ಅಂತ ಹೇಳಿದೆಯಲ್ಲ. ಆದ್ರೆ ನೀನ್ ಇವರು ಯಾರನ್ನು ನೀನ್ ಕೊಲ್ತಾ ಇರೋದಿಲ್ಲ. ಮಯಾ ಏವ ಪೂರ್ವಮೇವ ನಿಹತಾಹ ಏತೆ. ಇಲ್ಲಿ ಯಾರ್ಯಾರಿದ್ದಾರೆ ಇವರೆಲ್ಲರನ್ನೂ ನಾನು ಈಗಾಗಲೇ ಕೊಂದಾಗಿದೆ. ನಾನು ಕೊಂದವರನ್ನ ನೀನು ಸುಮ್ಮನೆ ಕೊಲ್ಲುವ ನಾಟಕವಾಡು ಅಷ್ಟೆ. ನಾನು ಈಗಾಗಲೇ ಇವರ ಪ್ರಾಣವನ್ನ ಅಪಹಾರ ಮಾಡಿ ಆಗಿದೆ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ನ. ಎದೆ ಸವ್ಯಸಾಚಿ,
ಸವ್ಯಸಾಚಿ ಅದರ ಅರ್ಥ ಏನು? ಎಡಗಡೆಯಿಂದಲೂ ಬಾಣ ಬಿಡುವ ಸಾಮರ್ಥ್ಯ ಅವನಿಗಿದೆ. ಯುದ್ಧದಲ್ಲಿ ಬಲ ಮತ್ತು ಎಡ ಎರಡೂ ಕೈಯಿಂದಲೂ ಬಾಣಗಳನ್ನ ಬಿಡುವ ಶಕ್ತಿ ಇವನಿಗಿದೆ. ಸವ್ಯಸಾಚಿ ಅಂತಹ ಎಲೆ ಸವ್ಯಸಾಚಿಯೇ, ನೀನು ನಿಮಿತ್ತ ಮಾತ್ರ, ನೀನೊಬ್ಬ ಬರೀ ನಿಮಿತ್ತನಾಗು. ನಾನೀಗಾಗಲೇ ಕೊಂದಾಗಿದಷ್ಟೇ, ನೀನು ಬರೀ ನೆಪ. ನಿಮಿತ್ತ ಅಂದ್ರೆ ನೆಪ, ನೆಪ ಮಾತ್ರ ಅಷ್ಟೇ. ಈಗ ಮಕ್ಕಳಿಗೆಲ್ಲ ಜವಾಬ್ದಾರಿ ವಹಿಸ್ಕೊಡ್ತಾರೆ, ಆದ್ರೆ ಎಲ್ಲ ತಂದೆ ತಾಯಿಂದ್ರೆ ನೋಡ್ತಾ ಇರ್ತಾರೆ. ಮನೆ ನಿರ್ವಹಣೆ ಇರಬಹುದು ಅಥವಾ ಹೊರಗಿನದೆಲ್ಲವೂ ಕೂಡ. ಮಕ್ಕಳಿಗೊಂದು ಜವಾಬ್ದಾರಿ ಬರ್ಲಿ, ಮಕ್ಕಳಿಗೊಂದು ಹೆಸರು ಬರ್ಲಿ ಅಂತ ಎಲ್ಲ ಮಕ್ಕಳು ನೋಡ್ಕೊಳ್ತಾರೆ ಅಂತ ಹೇಳ್ತಾರೆ ಅಷ್ಟೇ. ಆದ್ರೆ ಎಲ್ಲವೂ ತಂದೆ ತಾಯಿನೇ ನೋಡ್ತಾ ಇರ್ತಾರೆ. ಹಾಗೆ ಮಕ್ಕಳು ನೆಪ ಮಾತ್ರ, ಪೂರ್ತಿ ನೋಡ್ಕೊಳ್ಳೋದು ಯಾರು? ತಂದೆ ತಾಯಿ ಅಂದ್ರೆ ನೋಡ್ಕೊಳ್ತಾ ಇರ್ತಾರೆ ಎಷ್ಟೋ ಮನೆಗಳಲ್ಲಿ. ಹಾಗೆ ಇಲ್ಲೂ ಕೂಡ ನೀನು ಬರೀ ನಿಮಿತ್ತ ಮಾತ್ರ, ನೀನು ಬರೀ ನೆಪ ಆಗು ಅಷ್ಟೇ. ಈಗಾಗಲೇ ನಾನು ಇವರೆಲ್ಲರನ್ನು ಕೂಡ ಕೊಂದಾಗಿದೆ, ನಾನು ಈಗಾಗಲೇ ನಿಮಗೆ ಜಯವನ್ನು ತಂದು ಕೊಟ್ಟಾಗಿದೆ. ಹಾಗಾಗಿ ನೀನು ನಿನ್ನ ಕರ್ತವ್ಯವನ್ನ ಮಾಡು ಅಂದ್ರೆ ನೋಡಿ, ಒಬ್ಬ ವ್ಯಕ್ತಿ ಪೂರ್ತಿ ಕುಸಿದು ನಿರುತ್ಸಾಹಿಯಾಗಿ ಬಿದ್ದಾಗ ಅವನನ್ನು ಮೊದಲು ಹುರಿದುಂಬಿಸ್ಬೇಕು. ಯಾಕಂದ್ರೆ ಅವನ ಅರ್ಜುನ, ನಾ ಯದ್ವಾ ಜಯಮ ಇದಿ ವಾನೋ ಜಯೇಯು, ನಾವು ಗೆಲ್ತೀವೋ ನಾವು ಸಾಯ್ತೀವೋ ಏನಾಗತ್ತೋ ಗೊತ್ತಿಲ್ಲ, ಅಷ್ಟು ಪೂರ್ತಿ ಕಗ್ಗತ್ತಲೆಯಲ್ಲಿ ಕೂತು ಬಿಟ್ಟಿದ್ದಾನೆ. ಅಂತವನಿಗೆ ಧೈರ್ಯ ಕೊಡ್ಬೇಕು, ನೀವೇ ಗೆಲ್ಲೋದು, ಸಮೃದ್ಧವಾದ ರಾಜ್ಯವನ್ನು ಉಣ್ಣು. ಇವರೆಲ್ಲ ಅಧಾರ್ಮಿಕರು, ಅಧಾರ್ಮಿಕರಿಗೆ ಮರಣ ನಿಶ್ಚಿತವಾದದ್ದು. ಆದ್ದರಿಂದಾಗಿ ಅವರ ಬೆನ್ನಿಗೆ ನೀನು ಸಹಾಯ ಮಾಡ್ಲಿಕ್ಕೆ ಹೋಗಬೇಡ, ನಿನ್ನ ಕರ್ತವ್ಯವನ್ನ ನೀನು ಮಾಡು, ನಿಮಗೇ ಜಯ ಬರತ್ತೆ ಎಂಬತಕ್ಕಂತಹ ಆತ್ಮವಿಶ್ವಾಸದ ಮಾತುಗಳನ್ನು ಆಡ್ತಿದ್ದಾನೆ. ಯಾವುದೇ ಒಬ್ಬ ವ್ಯಕ್ತಿ ಮಾನಸಿಕವಾಗಿ ಕುಗ್ಗಿ ಹೋಗಿದ್ದಾನೆ ಅಂತಾದಾಗ ಅವನನ್ನ ನಿಲ್ಲಿಸ್ಬೇಕು ಅಂತಾದ್ರೆ ತುಂಬಾ ಆತ್ಮವಿಶ್ವಾಸದ ಮಾತುಗಳನ್ನು ಅವನಿಗೆ ಆಡಿ ನಾವು ಅವನನ್ನ ಸರಿದಾರಿಗೆ ತರಬೇಕಾಗತ್ತೆ. ಇಲ್ಲದೆ ಹೋದ್ರೆ ಅವರು ತಮ್ಮ ಜೀವವನ್ನೇ ಮಾಡ್ಕೊಂಡ್ಬಿಡ್ತಾರೆ, ಜೀವನವನ್ನೇ ಹಾಳು ಮಾಡ್ಕೊಂಡ್ಬಿಡ್ತಾರೆ. ಹಾಗೆ ಮೊದಲು ಆ ವ್ಯಕ್ತಿಗೆ ನಾವು ಕೊಡಬೇಕಾದದ್ದು ಆಶ್ವಾಸನೆಯ ಮಾತುಗಳನ್ನ. ಅದನ್ನ ಕೃಷ್ಣ ಆಡ್ತಾ ಇದ್ದ. ಕುಸಿದು ಬಿದ್ದಿರತಕ್ಕಂಥ ಅರ್ಜುನನ ಮುಂದೆ ನಿಮಿತ್ತ ಮಾತ್ರಂ ಭವ, ಸಮೃದ್ಧವಾದ ರಾಜ್ಯವನ್ನ ಉಣ್ಣು, ನೀನ್ ಸುಮ್ಮನೆ ಇರು, ಮತ್ತೆಲ್ಲ ನಾನು ನೋಡ್ಕೊಳ್ತೇನೆ ಅಂತ ಕೃಷ್ಣ ಅರ್ಜುನನಿಗೆ ಹೇಳ್ತಾ ಇದ್ದಾನೆ. ತಸ್ಮಾತ್ ಆದ್ದರಿಂದ ಅದರ ಅರ್ಥ ಏನು? ನೀನು ಯುದ್ಧದಲ್ಲಿ ಭಾಗವಹಿಸು ಅಥವಾ ಭಾಗವಹಿಸದೇ ಇರು, ಇವರೆಲ್ಲರೂ ಕೂಡ ಸಾಯುವುದು ನಿಶ್ಚಯ. ಆದ್ದರಿಂದಾಗಿ ತ್ವಂ ಉತ್ತಿಷ್ಠ, ನೀನು ಏಳು, ಯಶಃ ಲಭಸ್ವ, ಯಶಸ್ಸನ್ನು ಕೀರ್ತಿಯನ್ನ ಪಡೆಯುವವನಾಗು, ಶತ್ರುವನ್ನು ಜಿತ್ವ, ಶತ್ರುಗಳನ್ನ ಗೆದ್ದು, ಸಮೃದ್ಧಂ ರಾಜ್ಯಂ ಭುಂಕ್ಷ್ವ, ಸಮೃದ್ಧವಾಗಿರುವಂತಹ, ಚೆನ್ನಾಗಿ ಸಂಪತ್ತಿನಿಂದ ತುಂಬಿರುವಂತಹ ರಾಜ್ಯಂ, ಈ ಹಸ್ತಿನಾವತಿಯನ್ನು ಭುಂಕ್ಷ್ವ, ಅನುಭವಿಸು. ಮಯಾ ಏವ ಪೂರ್ವಮೇವ, ಹಿಂದೆಯೇ, ಮಯ ನನ್ನಿಂದಲೇ, ಏತೆ ಈ ಎಲ್ಲಾ ಶತ್ರು ಸೇನೆಯಲ್ಲಿ ಇರುವಂತಹ ಅಧಾರ್ಮಿಕರು, ನಿಹತಾಹ, ಬರೀ ಹತಾಹ ಅಲ್ಲ, ನಿಹತಾಹ, ನಿತರಾಂ ಹತಾಹ, ಚೆನ್ನಾಗಿ ಕೊಲ್ಲಲ್ಪಟ್ಟಿದ್ದಾರೆ. ನಿಹತಾಹ, ಚೆನ್ನಾಗಿ ಕೊಲ್ಲಲ್ಪಟ್ಟಿದ್ದಾರೆ. ತ್ವಂ ಅಂತ ಸೇರಿಸ್ಕೊಳ್ಬೇಕು. ತ್ವಂ ನೀನು, ಅಥವಾ ಸವ್ಯಸಾಚಿನ್, ಅದೇ ಇದೆ ಸವ್ಯಸಾಚಿನ್ ಅಂದ್ರೆ ಎಡಗೈಯಿಂದಲೂ ಬಾಣವನ್ನ ಪ್ರಯೋಗ ಮಾಡುವಂತ ನಿಪುಣ. ಅಂದ್ರೆ ನೋಡಿ, ಅಲ್ಲೇನ್ ಮಾಡ್ತಿದ್ದಾನೆ ಅರ್ಜುನನಿಗೆ, ಒಂದ್ ಕಡೆ ನನಗ ಅಷ್ಟು ಬಲ ಇದೆಯೋ ಇಲ್ವೋ, ಶಕ್ತಿ ಇದೆಯೋ ಇಲ್ವೋ ಅಂತ ಆತ್ಮವಿಶ್ವಾಸನೇ ಇಲ್ಲದೆ ಕೂತ್ ಬಿಟ್ಟಿದ್ದಾನೆ. ಅದಕ್ಕೆ ಅವನ ಸಾಮರ್ಥ್ಯ ಏನಂತ ಅರ್ಥ ಮಾಡಿಸ್ತಾ ಇದ್ದಾನೆ. ನೀನು ಎಡಗೈಯಿಂದಲೂ ಬಲಗೈಯಿಂದಲೂ ಬಾಣ ಬಿಡುವ ಅಷ್ಟು ಶಕ್ತಿ ಇದೆ ನಿನಗೆ, ನೀನು ಸವ್ಯಸಾಚಿ ನೀನು ಅಂತ ಅಂದ್ರೆ ಅಷ್ಟು ಪರಾಕ್ರಮಿ ನೀನು. ಸವ್ಯಸಾಚಿ ಅಂತ ದೊಡ್ಡ ಬಿರುದು, ಎಲ್ಲರಿಗೂ ಕೊಡುವಂಥದ್ದಲ್ಲ. ಆ ಬಿರುದು ನಿನಗೆ ಸಿಕ್ಕಿದೆ ಅಂದ್ರೆ ನೀನು ಎದ್ದಾ ದೊಡ್ಡ ಸಮರ್ಥನಾಗಿರ್ತಕ್ಕಂಥ ವ್ಯಕ್ತಿ ಆಗಿರಬೇಕು. ಅಂತ ದೊಡ್ಡ ಸಮರ್ಥ ವ್ಯಕ್ತಿ ನೀನು ಎಂಬುದಾಗಿ ಹೇಳುತ್ತಿದ್ದಾನೆ. ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್ ಎಲೆ ಸವ್ಯಸಾಚಿಯೇ, ತ್ವಂ ನೀನು ನಿಮಿತ್ತ ಮಾತ್ರಂ ಭವ, ಬರೀ ನೆಪ ಮಾತ್ರವಾಗು, ಉಳಿದಿದ್ದೆಲ್ಲ ನಾನು ನಿರ್ವಹಣೆಯನ್ನು ಮಾಡುತ್ತೇನೆ ಅಥವಾ ಈಗಾಗಲೇ ಮಾಡ್ತಾ ಇದ್ದೇನೆ. ತಸ್ಮಾತ್ ತ್ವಮುತ್ತಿಷ್ಠ ಯಶೋ ಲಭಸ್ವ, ಜಿತ್ವಾ ಶತ್ರೂನ್ ಭುಂಕ್ಷ್ವ ರಾಜ್ಯಂ ಸಮೃದ್ಧಂ, ಮಯೈವೇತೆ ನಿಹತಾ ಪೂರ್ವಮೇವ, ನಿಮಿತ್ತ ಮಾತ್ರಂ ಭವ ಸವ್ಯಸಾಚಿನ್. ಶ್ರೀಕೃಷ್ಣ.